ನವರಾತ್ರಿ ಉತ್ಸವನ ಹೆಸರನ್ನ ಚೇಂಜ್ ಮಾಡಬೇಕು, ಬದಲಿಸಿ ಬೇರೆ ಯಾವ್ದು ಹೆಸರು ಇಡಬೇಕಂತ ಆಗ್ರಹ ಮಾಡ್ತೀವಿ. ನಿನ್ನೆ ಎಂ ಬಿ ಪಾಟೀಲ್ ಹೇಳಿದರೆ ಯಾವುದೇ ರೀತಿ ಹೆಸರು ಬದಲಾಯಿಸಂಗಿಲ್ಲ, ಹಾಗೆ ಮಾಡ್ತೀವಿ, ಬೇಕಿದ್ರೆ ಯತ್ನಾಳ್ ಬರಲಿ, ಇಲ್ಲೊಂದು ಮನವಿ ಕೊಟ್ಕೊಳ್ಳಿ. ನಾ ಬರಲಿ ಬಿಡಲಿ ಅನ್ನೋ ಅಧಿಕಾರ ಅದು ಎಂ ಪಿ ಪಾಟೀಲ್ಗಿಲ್ಲ. ನಾ ಈ ಕ್ಷೇತ್ರದ ಎಮ್ ಎಲ್ ಎ ಇದೀನಿ. ನಾನು ಎಮ್ ಎಲ್ ಎ ಇದು ಎಂ ಬಿ ಪಾಟೀಲ್ ಮನೆಗೆ ವೈಯಕ್ತಿಕವಾಗಿ ಅವ್ರು ಲಗ್ನ ಕಾರ್ಡ್ ಕೊಟ್ಟರು ಹೋಗಿರ್ತೀನಿ, ಇಲ್ಕಂದ್ರೆ ಇಲ್ಲ. ಈ ಸರ್ಕಾರಿ ಕಾರ್ಯಕ್ರಮ ಐತಿ, ಬರಲಿ ಬಿಡಲಿ ಅನ್ನೋಂಥ ಶಬ್ದ ಒಬ್ಬ ಶಾಸಕರ ಜೊತೆಗೆ ಈ ರೀತಿ ಮಾತಾಡ್ಬಾರ್ದು. ಅಧಿಕಾರ ಐತಿ, ನಮ್ದು ಸರ್ಕಾರ ಐತಿ ಅಂದರೆ ಗೌರವಯುತವಾಗಿ ಎಲ್ಲರೂ ನೋಡ್ತೇವೆ. ಎಂ ಬಿ ಪಾಲ್ರಿ ಯಾಕೆ ಹಸಡದ ನಂಗೆ ಆಗ್ಲಕ್ಕತ್ತಾರ ನನಗೆ ಗೊತ್ತಾಗಲ್ಲ. ಎಂ ಬಿ ಪಾಲ್ರಿ ಹಂಗೆ ಆಗಬಾರ್ದು. ಅದು ಹೆಸರು ಚೇಂಜ್ ಮಾಡ್ಕೊಂಡವ್ರು ಹಿಂಗೆ ಮಾತಾಡಿದ್ರೆ ಚಲೋ, ಪಕ್ಕ ಹೆಸರು ಇದ್ದವ್ರು ಹಿಂಗೆ ಮಾತಾಡಬಾರ್ದಲ್ಲ. ಈ ಕೆಲವು ಮಂದಿ ಅಡ್ಡ ಹೆಸರು ಹತ್ತಡೋದು ಇರ್ತೈತಿ, ಪಾಟೀಲ್ ಇದು ಮಾಡ್ಕೊಂಡ್ರು ಅವು ಮಾತಾಡ್ತಿರ್ತಾವೆ, ಯಾಕಂದ್ರೆ ಹೆಸರೇ ಚೇಂಜ್ ಮಾಡ್ಕೊಂಡಿರ್ತಾರೆ. ಎಂ ಬಿ ಪಾಲ್ರಿ ಹಂಗೆ ಮಾತಾಡಬಾರ್ದು ಪಾಪ. ಈಗ ನವರಾತ್ರಿ ಉತ್ಸವಕ್ಕೆ ನೀವು ಹೆಸರು ಹೆಸರೇನು ಬದಲಾಯಿಸಿಲ್ಲ ಅನ್ನೋದು ಹೋಗ್ತೀರಾ? ನೋಡಿರಿ, ನವರಾಜ್ಪುರದಾಗಿದೆ ಯಾವುದೋ ಸಾಬ್ರ ಹೆಸರಿಲ್ಲ, ಹೌದಲ್ಲ. ಮತ್ತು ಆದಿಲ್ ಶಾಹಿ ಇತಿಹಾಸ ಹೇಳ್ತೈತಿ. ಸರ್ವಿ ನರಸಿಂಹ ಭಕ್ತ, ನರಸಿಂಹದೇವರ ಆಶೀರ್ವಾದ ಇರ್ತೈತೆ. ಅವನ ಮಗಳಿಗೆ ಬಾಯಿ ಮೂಕಿ ತಕ್ಕಿ ಬಾಯಿ ಬಂದ ದೃಷ್ಟಿ ಭಾಗ್ಯ. ಯಾರು ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಆಶೀರ್ವಾದ. ಮತ್ತು ನಾನು ನವರಸಪುರ ಅಂದ್ರೆ ಅದ್ರಾಗ ಯಾವುದೂ ರೀತಿ ಸಾಬರ್ ಇದು ಇಲ್ಲ. ನವರಸಪುರ ಅನ್ನೋಂಥದ್ದು ಒಂದು ಈ ನವರಸ ಅನ್ನುವಂಥದ್ದು ಇದೆ. ನಮ್ಮ ಕಲೆ ಸಂಗೀತ ಕಲೆಯಿಂದಲ್ಲ, ಅದ್ರಾಗ 9 ಕಲೆಗಳದ್ದು ಒಂದು ಹೆಸರಿದೆ. ನಾವೇನು ವಿರೋಧ ಮಾಡೋದಿಲ್ಲ. ಎಂ ಬಿ ಪಾಟೀಲ್ ಹಿಂಗೆ ಅಂದಿದ್ದು ಭಾಳ ದುಃಖ ಆಗೈತಿ, ಆದ್ರೆ ನಾ ಕಣ್ಣೀರು ಹಾಕೋತೀವಿ. ನಾವೆಲ್ಲಿ ಹೇಳಿವ್ರಿ ಅದನ್ನು. ನಾವು ನವರಸಪುರ ಒಟ್ಟು ಅಲ್ಲಿ ಕಲ್ಚರ್ ಚೇಂಜ್ ಆಗಲಿ ಅಂತ ಹೇಳಿ, ಅವು ಬರೀ ಶಾಯರಿ ಕರ್ಸೋದು, ಡ್ಯಾಮ್ ಅದು ಬೇಡ. ಶರಣರ ವಚನಗಳು ಬರಲಿ. ಅಲ್ಲಿಂದ ಆದಿಲ್ ಶಾಹಿ ನರಸಿಂಹದೇವ್ರು ನಡ್ಕೋತಿದ್ದು ಅದು ಇತಿಹಾಸನೂ ಹೇಳಿಲ್ಲ. ಅಂದ್ರೆ ನಮ್ಮ ದೇವರೇ ಸ್ಟ್ರಾಂಗ್ ಅದಾನ ವರ್ಲ್ಡ್ನಾಗ. ನವರಾತ್ರಿ ಉತ್ಸವನ ಹೆಸರನ್ನ ಚೇಂಜ್ ಮಾಡಬೇಕು, ಬದಲಿಸಿ ಬೇರೆ ಯಾವ್ದು ಹೆಸರು ಇಡಬೇಕಂತ ಆಗ್ರಹ ಮಾಡ್ತೀವಿ. ನಿನ್ನೆ ಎಂ ಬಿ ಪಾಟೀಲ್ ಹೇಳಿದರೆ ಯಾವುದೇ ರೀತಿ ಹೆಸರು ಬದಲಾಯಿಸಂಗಿಲ್ಲ, ಹಾಗೆ ಮಾಡ್ತೀವಿ, ಬೇಕಿದ್ರೆ ಯತ್ನಾಳ್ ಬರಲಿ, ಇಲ್ಲೊಂದು ಮನವಿ ಕೊಟ್ಕೊಳ್ಳಿ. ನಾ ಬರಲಿ ಬಿಡಲಿ ಅನ್ನೋ ಅಧಿಕಾರ ಅದು ಎಂ ಪಿ ಪಾಟೀಲ್ಗಿಲ್ಲ. ನಾ ಈ ಕ್ಷೇತ್ರದ ಎಮ್ ಎಲ್ ಎ ಇದೀನಿ. ನಾನು ಎಮ್ ಎಲ್ ಎ ಇದು ಎಂ ಬಿ ಪಾಟೀಲ್ ಮನೆಗೆ ವೈಯಕ್ತಿಕವಾಗಿ ಅವ್ರು ಲಗ್ನ ಕಾರ್ಡ್ ಕೊಟ್ಟರು ಹೋಗಿರ್ತೀನಿ, ಇಲ್ಕಂದ್ರೆ ಇಲ್ಲ. ಈ ಸರ್ಕಾರಿ ಕಾರ್ಯಕ್ರಮ ಐತಿ, ಬರಲಿ ಬಿಡಲಿ ಅನ್ನೋಂಥ ಶಬ್ದ ಒಬ್ಬ ಶಾಸಕರ ಜೊತೆಗೆ ಈ ರೀತಿ ಮಾತಾಡ್ಬಾರ್ದು. ಅಧಿಕಾರ ಐತಿ, ನಮ್ದು ಸರ್ಕಾರ ಐತಿ ಅಂದರೆ ಗೌರವಯುತವಾಗಿ ಎಲ್ಲರೂ ನೋಡ್ತೇವೆ. ಎಂ ಬಿ ಪಾಲ್ರಿ ಯಾಕೆ ಹಸಡದ ನಂಗೆ ಆಗ್ಲಕ್ಕತ್ತಾರ ನನಗೆ ಗೊತ್ತಾಗಲ್ಲ. ಎಂ ಬಿ ಪಾಲ್ರಿ ಹಂಗೆ ಆಗಬಾರ್ದು. ಅದು ಹೆಸರು ಚೇಂಜ್ ಮಾಡ್ಕೊಂಡವ್ರು ಹಿಂಗೆ ಮಾತಾಡಿದ್ರೆ ಚಲೋ, ಪಕ್ಕ ಹೆಸರು ಇದ್ದವ್ರು ಹಿಂಗೆ ಮಾತಾಡಬಾರ್ದಲ್ಲ. ಈ ಕೆಲವು ಮಂದಿ ಅಡ್ಡ ಹೆಸರು ಹತ್ತಡೋದು ಇರ್ತೈತಿ, ಪಾಟೀಲ್ ಇದು ಮಾಡ್ಕೊಂಡ್ರು ಅವು ಮಾತಾಡ್ತಿರ್ತಾವೆ, ಯಾಕಂದ್ರೆ ಹೆಸರೇ ಚೇಂಜ್ ಮಾಡ್ಕೊಂಡಿರ್ತಾರೆ. ಎಂ ಬಿ ಪಾಲ್ರಿ ಹಂಗೆ ಮಾತಾಡಬಾರ್ದು ಪಾಪ. ಈಗ ನವರಾತ್ರಿ ಉತ್ಸವಕ್ಕೆ ನೀವು ಹೆಸರು ಹೆಸರೇನು ಬದಲಾಯಿಸಿಲ್ಲ ಅನ್ನೋದು ಹೋಗ್ತೀರಾ? ನೋಡಿರಿ, ನವರಾಜ್ಪುರದಾಗಿದೆ ಯಾವುದೋ ಸಾಬ್ರ ಹೆಸರಿಲ್ಲ, ಹೌದಲ್ಲ. ಮತ್ತು ಆದಿಲ್ ಶಾಹಿ ಇತಿಹಾಸ ಹೇಳ್ತೈತಿ. ಸರ್ವಿ ನರಸಿಂಹ ಭಕ್ತ, ನರಸಿಂಹದೇವರ ಆಶೀರ್ವಾದ ಇರ್ತೈತೆ. ಅವನ ಮಗಳಿಗೆ ಬಾಯಿ ಮೂಕಿ ತಕ್ಕಿ ಬಾಯಿ ಬಂದ ದೃಷ್ಟಿ ಭಾಗ್ಯ. ಯಾರು ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಆಶೀರ್ವಾದ. ಮತ್ತು ನಾನು ನವರಸಪುರ ಅಂದ್ರೆ ಅದ್ರಾಗ ಯಾವುದೂ ರೀತಿ ಸಾಬರ್ ಇದು ಇಲ್ಲ. ನವರಸಪುರ ಅನ್ನೋಂಥದ್ದು ಒಂದು ಈ ನವರಸ ಅನ್ನುವಂಥದ್ದು ಇದೆ. ನಮ್ಮ ಕಲೆ ಸಂಗೀತ ಕಲೆಯಿಂದಲ್ಲ, ಅದ್ರಾಗ 9 ಕಲೆಗಳದ್ದು ಒಂದು ಹೆಸರಿದೆ. ನಾವೇನು ವಿರೋಧ ಮಾಡೋದಿಲ್ಲ. ಎಂ ಬಿ ಪಾಟೀಲ್ ಹಿಂಗೆ ಅಂದಿದ್ದು ಭಾಳ ದುಃಖ ಆಗೈತಿ, ಆದ್ರೆ ನಾ ಕಣ್ಣೀರು ಹಾಕೋತೀವಿ. ನಾವೆಲ್ಲಿ ಹೇಳಿವ್ರಿ ಅದನ್ನು. ನಾವು ನವರಸಪುರ ಒಟ್ಟು ಅಲ್ಲಿ ಕಲ್ಚರ್ ಚೇಂಜ್ ಆಗಲಿ ಅಂತ ಹೇಳಿ, ಅವು ಬರೀ ಶಾಯರಿ ಕರ್ಸೋದು, ಡ್ಯಾಮ್ ಅದು ಬೇಡ. ಶರಣರ ವಚನಗಳು ಬರಲಿ. ಅಲ್ಲಿಂದ ಆದಿಲ್ ಶಾಹಿ ನರಸಿಂಹದೇವ್ರು ನಡ್ಕೋತಿದ್ದು ಅದು ಇತಿಹಾಸನೂ ಹೇಳಿಲ್ಲ. ಅಂದ್ರೆ ನಮ್ಮ ದೇವರೇ ಸ್ಟ್ರಾಂಗ್ ಅದಾನ ವರ್ಲ್ಡ್ನಾಗ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.